ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಮ್ಯುನಿಸ್ಟ್ ಮುಖಂಡ ಹೊಸದುರ್ಗ ಮಂಡಲ ಮಾಜಿ ಶಾಸಕ ಎಂ ನಾರಾಯಣನ್ ನಿಧನ. ಕುಂಬಳೆಯಲ್ಲಿ 20 ವರ್ಷದ ಯುವತಿಯನ್ನು ಆಕೆಯ ಸಂಬಂಧಿಕರು ಕ್ರೂರವಾಗಿ ಥಳಿಸಿದ ಘಟನೆ. ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬಾದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ 17 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ. ಸಂಬಂಧಿ ವ್ಯಕ್ತಿಯ ಬಂಧನ. ಕೇಬಲ್ ಟಿವಿ ಆಪರೇಟರ್ಗಳ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದವರಿಗೆ ಅಭಿನಂದನಾ ಕಾರ್ಯಕ್ರಮ. ಸಿಒಎ ಕಾಸರಗೋಡು ವಲಯ ಸಮಿತಿಯ ಆಶ್ರಯದಲ್ಲಿ. ಮಂಜೇಶ್ವರದ ಸಾರ್ವಜನಿಕ ವಲಯಗಳಲ್ಲಿ ತ್ಯಾಜ್ಯಗಳನ್ನು ಎಸೆಯುತ್ತಿರುವ ಸಮಾಜದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸ್ಥಳೀಯರಿಂದ ಆಗ್ರಹ. ವಾರ್ತೆಗಳು ವಿವರವಾಗಿ. ಕಮ್ಯುನಿಸ್ಟ್ ಮುಖಂಡ ಹೊಸದುರ್ಗ ಮಂಡಲ ಮಾಜಿ ಶಾಸಕ ಎಂ ನಾರಾಯಣನ್ ಮಂಗಳವಾರ ನಿಧನ ಹೊಂದಿದರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಕಾಲಿಕೋಟೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಕಾಂಜಂಗಾಡ್ ನಗರಸಭೆಯ ಟೌನ್ ಹಾಲ್ನಲ್ಲಿ ಇರಿಸಲಾಗಿತ್ತು. ಸಿಪಿಐ ನಾಯಕ ಮತ್ತು ಮಾಜಿ ಶಾಸಕ ಎಂ ನಾರಾಯಣನ್ ಮಂಗಳವಾರ ನಿಧನ ಹೊಂದಿದರು. ಹೃದಯ ಕಾಯಿಲೆ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅವರು ಕಾಲಿಕೋಟೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಸಿಪಿಐನಿಂದ ಸ್ಪರ್ಧಿಸಿ 1991 ಮತ್ತು 2001 ನಡುವೆ 2 ಬಾರಿ ಹೊಸದುರ್ಗ ಕ್ಷೇತ್ರದ ಶಾಸಕರಾಗಿದ್ದರು. ಅಂಚೆ ಇಲಾಖೆಯ ಉದ್ಯೋಗಿಯಾಗಿದ್ದ ಅವರು ನೌಕರಿಗೆ ರಾಜೀನಾಮೆ ನೀಡುವ ಮೂಲಕ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. 2014ರಿಂದ 2019ರವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಸಿಪಿಐ ಜಿಲ್ಲಾ ಪರಿಷತ್ ಸದಸ್ಯ, ಸಿಪಿಐ ಕಾಂಜಂಗಾಡ್ ಕ್ಷೇತ್ರದ ಕಾರ್ಯದರ್ಶಿ, ಕರ್ಷಕ ತಾಲೂಕು ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ, ಆದಿವಾಸಿ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಮತ್ತು ಬಿಕೆಎಂಯು ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ನಾನಾ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಕಾಂಜಂಗಾಡ್ ನಗರಸಭೆಯ ಟೌನ್ ಹಾಲ್ನಲ್ಲಿ ಇರಿಸಲಾಗಿತ್ತು. ಹಲವಾರು ಮಂದಿ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕುಂಬಳೆಯಲ್ಲಿ 20 ವರ್ಷದ ಯುವತಿಯನ್ನು ಆಕೆಯ ಸಂಬಂಧಿಕರು ಕ್ರೂರವಾಗಿ ಥಳಿಸಿದ ಘಟನೆ ನಡೆದಿದೆ. ಯುವತಿಯ ಮೇಲೆ ಆಕೆಯ ಪತಿ, ತಂದೆ ಮತ್ತು ಮಲತಾಯಿ ಜೊತೆ ಸೇರಿ ಹಲ್ಲೆ ನಡೆಸಿರುವುದು. ಹಲ್ಲೆಗೊಳಗಾದ ಯುವತಿ ನಂತರ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಘಟನೆಯಲ್ಲಿ ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿವಾಹವಾದ ಕೇವಲ 1 ವರ್ಷದೊಳಗೆ 20 ವರ್ಷದ ಯುವತಿಯನ್ನು ಹಲವಾರು ಬಾರಿ ಕ್ರೂರವಾಗಿ ಥಳಿಸಲಾಗಿದೆ. ಕುಂಬಳೆ ನಿವಾಸಿಯಾದ ಪತಿ ಫಿರೋಜ್ನ ಕಿರುಕುಳವನ್ನು ತಡೆಯಲು ಸಾಧ್ಯವಾಗದೆ ನಂತರ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದ ಯುವತಿಯನ್ನು ಕುಂಬಳೆ ಸಹಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಯುವತಿ ಕ್ರೂರ ಕೌಟುಂಬಿಕ ಹಿಂಸಾಚಾರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಹೊಡೆದಾಟ ನಡೆಸಿದ್ದಲ್ಲದೆ ಊಟವನ್ನು ನೀಡದೆ ತನ್ನ ತಂದೆ, ಮಲತಾಯಿ ಹಾಗೂ ಪತಿ ತನಗೆ ತೋರಿಸಿದ ಕ್ರೌರ್ಯ ಅಸಹನೀಯ ಮತ್ತು ಈ ಘಟನೆ ನಿರಂತರವಾಗಿ ನಡೆಯುತ್ತಿತ್ತು ಎಂದು ಯುವತಿ ಹೇಳಿದ್ದಾರೆ. ಭರ್ತಾ అరిచిచ్చి ఎరకలు ఉంచి కయ్యి ఇందులో వేదనిచ్చింది ఉప్పం తెచ్చాను భర్త చెల్లిచ్చి వెళ్ళింది వీడికి కయ్యింది ఇలా తెచ్చింది భర్త విన్నెలసి భక్షణ కొడుకండి 2 రోజులకి పోయిన భక్షణ ತಂದಿದ್ದೆ ರಾವಿಲೆ ಮೊದಲಲ್ಲಿ వీటిలో కానీ ಮೊದಲಲ್ಲಿ ಉಮ್ಮ ತನ್ನದ ಭಕ್ಷಣ ಹತ್ರ ನಾನು ತಂದಿದ್ದೇನೆ ಪತ್ನಿಗಳನ್ನು ತಿಂದೇನು. ಪ್ರತಿದಿನ ಯಾವುದೇ ಕಾರಣವಿಲ್ಲದೆ ಅವರನ್ನು ಹೊಡೆಯುವ ಪತಿ ಕಳೆದ ದಿನ ಬೇರೊಬ್ಬರನ್ನು ಮದುವೆಯಾಗುವುದಾಗಿ ಹೇಳಿರುವುದರಿಂದ ಈ ಕ್ರೌರ್ಯ ಸಂಭವಿಸಿದೆ ಎಂದು ಹೇಳಿದರು. ಅವರಿಗೆ 4 ತಿಂಗಳ ಮಗುವಿದೆ. ಹೊಡೆತ ತಾಳಲಾರದೆ ಅವರು ತನ್ನ ಸ್ವಂತ ಮನೆಗೆ ಹೋದಾಗ ಮನೆಯಿಂದ ಹಿಂತಿರುಗಲು ಹೇಳಿ ಅವರ ತಂದೆ ಹಾಗೂ ಮಲತಾಯಿ ಯುವತಿಯನ್ನು ಕ್ರೂರವಾಗಿ ಥಳಿಸಿದ್ದಾರೆ. ಮನೆಯಲ್ಲಿ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾದಾಗ ಮಹಿಳೆ ಸ್ನಾನಗೃಹಕ್ಕೆ ಹೋಗಿ ಡೆಟಾಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಂತರ ಮಗುವನ್ನು ಮನೆಯಲ್ಲೇ ಬಿಟ್ಟು ಯುವತಿ ಓಡಿ ಹೋಗಿದ್ದಾರೆ. ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಯುವತಿಯನ್ನು ಸ್ಥಳೀಯ ನಿವಾಸಿಗಳು ಆಟೋದಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. രാവിലെ 12 മണിയോടുകൂടിയാണ് നമുക്കിങ്ങനെ ഒരു സ്ത്രീയുടെ അബോധാവസ്ഥയിൽ ഉണ്ട് എന്നറിയാൻ കഴിഞ്ഞത്. അതിൻ്റെ അടിസ്ഥാനത്തിൽ ഞാൻ ആ സ്ഥലത്തേക്ക് എത്തി എത്രയും പെട്ടെന്ന് ആ സ്ത്രീയെ ആ പെൺകുട്ടിയെ കുമ്പള CHCയിലേക്ക് കൊണ്ടാക്കുകയും അവിടെ നിന്ന് ഡോക്ടർ പറഞ്ഞത് നല്ല പരിക്കുണ്ട്, ഇവിടെ നിന്ന് കൊണ്ടുപോകണമെന്ന് പറയും. തൊട്ടടുത്തുള്ള സ്വകാര്യ ജില്ലാ സഹകരണ ആശുപത്രിയിൽ പ്രവേശിക്കുകയാണ് ചെയ്തത്. അതായത് പെൺകുട്ടി പറയുന്നത് കഴിഞ്ഞ 1 വർഷമായിട്ട് ഭർത്താവും മർദ്ദിക്കാറുണ്ട് എന്നും അങ്ങനെ മർദ്ദനം സഹിക്കാൻ വയ്യാതെ കഴിഞ്ഞ ദിവസം മർദ്ദിച്ചപ്പോൾ സ്വന്തം വീട്ടിലേക്ക് പോകാനുണ്ടായത്. സ്വന്തം വീട്ടിലേക്ക് പോയപ്പോൾ അവിടെ വെച്ചും സ്വന്തം ഉപ്പ, അതായത് ഈ പെൺകുട്ടിയുടെ ഉപ്പയും ക്രൂരമായി മർദ്ദിച്ചു എന്നാണ് അറിയാൻ കഴിഞ്ഞത്. ಪತಿ ಮತ್ತು ತಂದೆಯ ವಿರುದ್ಧ ಹೇಳಿಕೆ ನೀಡಿದ ಮಹಿಳೆ ತನ್ನ ಮಗುವನ್ನು ಹಿಂತಿರುಗಿಸಬೇಕೆಂದು ಆಗ್ರಹಿಸಿದರು. ಘಟನೆಯಲ್ಲಿ ಮಹಿಳಾ ಅಸೋಸಿಯೇಷನ್ ಮಧ್ಯಪ್ರವೇಶಿಸಿದ್ದು ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ 17 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣದಲ್ಲಿ ಸಂಬಂಧಿ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಪತ್ನಿ ಹಾಗೂ 3 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ವ್ಯಕ್ತಿಯನ್ನಾಗಿದೆ ಬದಿಯಡ್ಕ ಪೊಲೀಸರು ಬಂಧಿಸಿರುವುದು. ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ 17 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ್ದಲ್ಲದೆ ನಂತರ ಮಗುವನ್ನು ಅನಾಥಾಶ್ರಮಕ್ಕೆ ಹಸ್ತಾಂತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಯುವಕನನ್ನು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಬದಿಯಡ್ಕ ಠಾಣೆ ಪೊಲೀಸರು ನಾರಂಪಡಿಯಲ್ಲಿ ತನ್ನ ಪತ್ನಿ ಮತ್ತು 3 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಆರೋಪಿ ಬಾಲಕಿಯ ತಾಯಿಯ ದೂರದ ಸಂಬಂಧಿಯಾಗಿದ್ದಾನೆ. ನವಜಾತ ಶಿಶುವನ್ನು ಕಣ್ಣೂರಿನ ಅನಾಥಾಶ್ರಮಕ್ಕೆ ಹಸ್ತಾಂತರಿಸಲಾಗಿದೆ. ಬದಿಯಡ್ಕ ಠಾಣೆ ಪೊಲೀಸರಿಗೆ ಅನಾಥಾಶ್ರಮ ಅಧಿಕಾರಿಗಳು ಮಾಹಿತಿ ನೀಡಿದ ನಂತರ ಈ ಮಾಹಿತಿ ಬೆಳಕಿಗೆ ಬಂದಿದೆ. ಪೊಲೀಸರಿಂದ ಘಟನೆಯನ್ನು ಮರೆಮಾಚಿದ್ದಕ್ಕಾಗಿ ಬಾಲಕಿಯ ಸಂಬಂಧಿಕರು ಸೇರಿದಂತೆ ಬಾಲಕಿಯ ಹತ್ತಿರದ ಸಂಬಂಧಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಬಾಲಕಿ +2 ಶಿಕ್ಷಣದ ಬಳಿಕ ಮನೆಯಲ್ಲಿದ್ದಳು. ನೆರೆಮನೆಯವನಾಗಿದ್ದ ಆರೋಪಿ ಬಾಲಕಿ ಮನೆಗೆ ಬಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಹೊಟ್ಟೆ ನೋವಿಗಾಗಿ ಬಾಲಕಿಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ನಡೆಸಲಾದ ಪರೀಕ್ಷೆಯಲ್ಲಿ ಆಕೆ ಗರ್ಭಿಣಿಯಾಗಿರುವುದು ತಿಳಿದುಬಂದಿತ್ತು. ನಂತರ ಬಾಲಕಿ ಮತ್ತು ಆಕೆಯ ಪೋಷಕರು ಬೇಕಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸಲಾರಂಭಿಸಿದರು. ಈ ಮಧ್ಯೆ ಬಾಲಕಿಯನ್ನು ಹೆರಿಗೆಗಾಗಿ ಕಾಂಜಂಗಾಡ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಬಾಲಕಿ ತನಗೆ 19 ವರ್ಷವಾಗಿದ್ದು ಮದುವೆಯಾಗಿದೆ ಎಂದು ಸುಳ್ಳು ಹೇಳಿದ್ದಳು. ಬಳಿಕ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ನಂತರ ಮಗುವನ್ನು ಅನಾಥಾಶ್ರಮಕ್ಕೆ ಹಸ್ತಾಂತರಿಸಲು ತೆರಳಿದಾಗ ಚೈಲ್ಡ್ ಲೈನ್ಗೆ ಮಾಹಿತಿ ನೀಡಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಒಎ ಕಾಸರಗೋಡು ವಲಯ ಸಮಿತಿಯ ಆಶ್ರಯದಲ್ಲಿ ಕೇಬಲ್ ಟಿವಿ ಆಪರೇಟರ್ಗಳ ಮಕ್ಕಳಲ್ಲಿ SSLC +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಾಗಿದ್ದು ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. SSLC +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದ ಕಾಸರಗೋಡು ವಲಯದ ಕೇಬಲ್ ಟಿವಿ ಆಪರೇಟರ್ಗಳ ಮಕ್ಕಳನ್ನು ಸನ್ಮಾನಿಸಲು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸಿಒಎ ಕಾಸರಗೋಡು ವಲಯ ಸಮಿತಿಯ ನೇತೃತ್ವದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ಆಯೋಜಿಸಲಾದ ಸನ್ಮಾನ ಕಾರ್ಯಕ್ರಮದಲ್ಲಿ ಉಡುಗೊರೆಗಳು ಮತ್ತು ನಗದು ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಸಿಒಎ ಜಿಲ್ಲಾಧ್ಯಕ್ಷ ವಿವಿ ಮನೋಜ್, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್, ರಾಜ್ಯ ಸಮಿತಿ ಸದಸ್ಯರಾದ ಸತೀಶ್ ಕೆ ಪಾಕ್ಕ, ಶುಕೂರ್ ಕೋಳಿಕರ ಉಡುಗೊರೆಗಳನ್ನು ಪ್ರದಾನ ಮಾಡಿ ನಗದು ಪ್ರಶಸ್ತಿಗಳನ್ನು ವಿತರಿಸಿದರು. ಸಿಒಎ ಕಾಸರಗೋಡು ವಲಯಾಧ್ಯಕ್ಷ ದಿವಾಕರ ಕೆ ಅಧ್ಯಕ್ಷತೆ ವಹಿಸಿದ್ದರು. ಸಿಒಎ ಕಾಸರಗೋಡು ವಲಯ ಕೋಶಾಧಿಕಾರಿ ಚಿತ್ರಾ ಕಡಪುರ ಸ್ವಾಗತಿಸಿ ಮುರಳಿ ಅರಮಂಗಾನಂ ಧನ್ಯವಾದವಿತ್ತರು. ಸಮಾರಂಭದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರವನ್ನು ಸಂಪೂರ್ಣವಾಗಿ ತ್ಯಾಜ್ಯ ಮುಕ್ತವನ್ನಾಗಿಸುವ ಪ್ರಯತ್ನದಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ನಾಗರಿಕರು. ಈ ನಡುವೆ ಕೆಲ ಸಮಾಜದ್ರೋಹಿಗಳು ಸಾರ್ವಜನಿಕ ವಲಯದಲ್ಲಿ ತ್ಯಾಜ್ಯಗಳನ್ನು ಎಸೆಯುವ ಕೃತ್ಯವನ್ನು ಮುಂದುವರಿಸುತ್ತಲೇ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಎಸೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಮಂಜೇಶ್ವರವನ್ನು ಸಂಪೂರ್ಣವಾಗಿ ತ್ಯಾಜ್ಯ ಮುಕ್ತವನ್ನಾಗಿಸಲು ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಹರಸಾಹಸ ಪಡುತ್ತಿರುವ ಮಧ್ಯೆ ಕೆಲವು ಸಮಾಜದ್ರೋಹಿಗಳು ಸಾರ್ವಜನಿಕ ವಲಯದಲ್ಲಿ ತ್ಯಾಜ್ಯಗಳನ್ನು ಎಸೆಯುತ್ತಿರುವ ಕೃತ್ಯವನ್ನು ಮುಂದುವರಿಸುತ್ತಲೇ ಇದ್ದಾರೆ. ಸಾರ್ವಜನಿಕ ವಲಯಗಳಲ್ಲಿ ಕಾನೂನು ವಿರೋಧಿಯಾಗಿ ತ್ಯಾಜ್ಯ ಎಸೆಯುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಅದರಲ್ಲಿ ಹೊಸದಾಗಿ ಉದ್ಯಾವರ ಮಾಡ ಅಂಗನವಾಡಿ ಪ್ರದೇಶದಲ್ಲಿ ನಡೆದ ಘಟನೆಯೊಂದು ಖಂಡನಾರ್ಹ ಬೆಳವಣಿಗೆಯಾಗಿದೆ. ಇದೀಗ ಉದ್ಯಾವರ ಮಾಡ ಅಂಗನವಾಡಿ ಪರಿಸರದಲ್ಲಿ ಆಗಸ್ಟ್ 3ರಂದು ಸಾಯಂಕಾಲ 5 ಗಂಟೆಯ ಸುಮಾರಿಗೆ ಕಾರಿನ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿ ಕಾರಿನಲ್ಲಿ ತುಂಬಿಸಿಕೊಂಡು ಬಂದ ತ್ಯಾಜ್ಯಗಳನ್ನು ಎಸೆಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯ ವರದಿ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತರುವುದರೊಂದಿಗೆ ತಕ್ಷಣದ ತನಿಖೆ ಆರಂಭಿಸಲಾಗಿದೆ. ಅದೇ ರೀತಿ ಬಿಸಾಡಿದ ತ್ಯಾಜ್ಯದಲ್ಲಿ ಉಪ್ಪಳದ ಚಿನ್ನದ ಮಳಿಗೆಯೊಂದರಿಂದ ಖರೀದಿಸಲಾದ ಚಿನ್ನದ ಬಿಲ್ಲೊಂದು ಪತ್ತೆಯಾಗಿದ್ದು, ಬಿಲ್ಲಿನಲ್ಲಿ ಉಲ್ಲೇಖಿತ ವಿಳಾಸದ ಜಾಡು ಹಿಡಿದು ತ್ಯಾಜ್ಯ ಎಸೆದವರನ್ನು ಪತ್ತೆ ಹಚ್ಚಲು ತನಿಖಾಧಿಕಾರಿಗಳಿಗೆ ಸಾಧ್ಯವಾಗಲಿದೆ ಎಂಬ ನಿರೀಕ್ಷೆಯಿದೆ. ಸಮಾಜದ್ರೋಹಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ತಕ್ಷಣ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ. ಸಿಸಿಟಿವಿ ದೃಶ್ಯಾವಳಿ ಸೇರಿದಂತೆ ಸಾಕ್ಷಿಗಳ ಆಧಾರದ ಮೇಲೆ ತನಿಖಾ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಸೂಚಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಸುರಿಯುವ ಪ್ರವೃತ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡದ ವತಿಯಿಂದ ರಾಮಾಯಣ ಹರಿಕಥಾ ಸತ್ಸಂಗ ಕಾರ್ಯಕ್ರಮ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕೌನ್ಸಿಲಿಂಗ್ ಸದಸ್ಯ ಶಶಿಧರ IAS ಕೂಡು ದೀಪ ಬೆಳಗಿಸಿ ಉದ್ಘಾಟಿಸಿದರು.
ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ವತಿಯಿಂದ ರಾಮಾಯಣ ಹರಿಕಥಾ ಸತ್ಸಂಗ ಕಾರ್ಯಕ್ರಮವನ್ನು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕೌನ್ಸಿಲಿಂಗ್ ಸದಸ್ಯ ಶಶಿಧರ IAS ಕೂಡ್ಲು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಧಾರ್ಮಿಕ ಮುಂದಾಳು ಮೀರಾ ಕಾಮತ್, ಪ್ರಖಂಡ ಅಧ್ಯಕ್ಷ ಗುರುಪ್ರಸಾದ್ ಕೋಟೆಕಣಿ, ಧಾರ್ಮಿಕ ಮುಂದಾಳು ಡಾಕ್ಟರ್ ವೆಂಕಟರಮಣ ಹೊಳ್ಳ ಮುಂತಾದವರು ಉಪಸ್ಥಿತರಿದ್ದರು. ಮೇಧಾ ಭಟ್ ನಾಯರ್ಪಳ್ಳ ಹರಿಕಥಾ ಸತ್ಸಂಗ ಸೀತಾ ಕಲ್ಯಾಣ ಪ್ರಸಂಗ ನಡೆಸಿಕೊಟ್ಟರು. ಈ ಶಿವಧನವನ್ನು ನೋಡಬೇಕೆಂಬ ಅದನ್ನು ಬೇಕಾದರೆ ಸ್ವಲ್ಪ ಏರಿಸಲು ಸಾಧ್ಯವಾಗುತ್ತದೆ ಎನ್ನುವಂಥ ಪ್ರಯತ್ನವನ್ನು ಮಾಡಲು ಸುಖ ಈ ಬಾಲಗಳ ಆತುರದಲ್ಲಿದ್ದಾರೆ. ಆದ್ದರಿಂದ ದಯವಿಟ್ಟು ಆ ಧನುಸ್ಸನ್ನು ತೋರುವವನಾಗು ಎಂಬುದಾಗಿ ಹೇಳಿದರು. ಜನಕ ಮಹಾರಾಜನವರು ತನ್ನ ಭಟರಲ್ಲಿ ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ನೇತೃತ್ವದಲ್ಲಿ ಆಗಸ್ಟ್ 11ರಂದು ಮಾಧ್ಯಮ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗುವುದು. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ಕಾರ್ಯಾಗಾರ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಡತನ ನಿರ್ಮೂಲನೆ ಯೋಜನೆಗಾಗಿ ಪ್ರಾರಂಭಿಸಿದ ನಂತರ ಕೇರಳದ ಸಮಗ್ರ ಅಭಿವೃದ್ಧಿಗಾಗಿ ಮಹತ್ತರ ಕೊಡುಗೆ ನೀಡಿದ ಕುಟುಂಬಶ್ರೀಗೆ 25ರ ಸಂಭ್ರಮ. ಇದರ ಅಂಗವಾಗಿ ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ನೇತೃತ್ವದಲ್ಲಿ ಆಗಸ್ಟ್ 11ರಂದು ಮಾಧ್ಯಮ ಕಾರ್ಯಕರ್ತರಿಗೆ ಕುಟುಂಬಶ್ರೀ ಇತಿಹಾಸ ವರ್ತಮಾನ ಎಂಬ ವಿಷಯದ ಕುರಿತು ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗುವುದು. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ಕಾರ್ಯಾಗಾರ ನಡೆಯಲಿದೆ. ಕುಟುಂಬಶ್ರೀ ರಾಜ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್ IAS ಉದ್ಘಾಟಿಸಲಿದ್ದಾರೆ. ಹಾಗೆಯೇ ಈ ವರ್ಷದ ಅಂತಾರಾಷ್ಟ್ರೀಯ ಸ್ಥಳೀಯ ಜನರ ದಿನಾಚರಣೆ, ಜನಕಲ್ಸ ಯೋಜನೆಯ ಉದ್ಘಾಟನೆ ಮತ್ತು ಕುಟುಂಬಶ್ರೀ ಪರಿಶಿಷ್ಟ ಪಂಗಡದ ಆನಿಮೇಟರ್ ಬ್ರಿಡ್ಜ್ ಸದಸ್ಯರ ವಲಯ ಸಭೆ ಆಗಸ್ಟ್ 8, 9ರಂದು ಕುತಿಕೋಲ್ನಲ್ಲಿ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಸ್ಥಳೀಯ ಸರ್ಕಾರಿ ಸಚಿವ MB ರಾಜೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ ಎಂದು പദാധികാരികൾ ತಿಳಿಸಿದರು. ജനഗൽസ എന്ന പേരിൽ ജനങ്ങളുടെ ഉത്സവം എന്ന പേരിൽ കേരളത്തിലെ വിവിധ ഗോത്ര വിഭാഗങ്ങൾ അവരുടെ തനത് സംസ്കാരത്തിൻ്റെ ഭാഗമായിട്ട് മുദ്ര ചെയ്യപ്പെട്ട തദ്ദേശീയ കലാരൂപങ്ങളുടെ പുനരുജ്ജീവനമാണ് ഈ ജനഗൽസ എന്ന പദ്ധതിയുടെ പ്രധാനപ്പെട്ട ഉദ്ദേശം. അതിലൂടെ ഈ നമുക്ക് അന്യം നിന്ന് പോകുന്ന, നഷ്ടപ്പെട്ടു പോകുന്ന തദ്ദേശീയ കലാരൂപങ്ങളെ പുനരുജ്ജീവിപ്പിക്കുകയും അവരെ പൊതു ഇടങ്ങളിലേക്ക് അവതരിപ്പിക്കുകയും അതിലൂടെ ഒരു കൃത്യമായ രീതിയിൽ അവരൊരു സംരംഭം എന്ന നിലയിലേക്ക് കൊണ്ടുവന്നുകൊണ്ട് അവരുടെ ഒരു ഉപജീവന മാർഗമാണ് പ്രധാനമായിട്ട് ഉദ്ദേശിക്കുന്നത്. ഇതിൻ്റെ സംസ്ഥാനതല ഉദ്ഘാടനമാണ് ഓഗസ്റ്റ് 9-ാം തീയതി നടക്കുന്നത്. 3 സെഷനിലായിട്ടാണ് പൊതുപരിപാടികൾ വെച്ചിട്ടുള്ളത്. തദ്ദേശ സ്വയംഭരണ വകുപ്പ് മന്ത്രി ശ്രീ MB രാജേഷ് 8-ാം തീയതി രാവിലെ 10 മണിക്ക് ഉദ്ഘാടനം ചെയ്യും. പ്രസ്തുത പരിപാടിയിൽ അധ്യക്ഷത വഹിക്കുന്നത് സ്ഥലം MLA കൂടിയായിട്ടുള്ള CH കുഞ്ഞമ്പു അവർകളാണ്. ಸುದ್ದಿಗೋಷ್ಠಿಯಲ್ಲಿ ಮುರಳಿ ಪಯ್ಯಂಗಾರ, ಧನ್ಯ M, ರೀನಾ C, ರತೀಶ್ ಕುಮಾರ್ K, ಕಿಶೋರ್ ಕುಮಾರ್ KM, ಅಂಬ್ಲಿಕೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಫೈರ್ ಅಂಡ್ ರೆಸ್ಕ್ಯೂ ತ್ರಿಕರಿಪುರ ಹಾಗೂ ಜಿಲ್ಲಾ ಕ್ರೀಡಾ ಮಂಡಳಿ ಕಾಸರಗೋಡು ನೇತೃತ್ವದಲ್ಲಿ ಕೋಡಕಡ್ ಕೇಳಪ್ಪಾಜಿ ಮೆಮೋರಿಯಲ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಮಕ್ಕಳಿಗೆ ಈಜು ತರಬೇತಿ ನೀಡಲಾಯಿತು. ಸುಮಾರು 70ರಷ್ಟು ಮಕ್ಕಳು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಕೋಡಕಡ್ ಕೇಳಪ್ಪಾಜಿ ಮೆಮೋರಿಯಲ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ಮಕ್ಕಳಿಗೆ ಫೈರ್ ಅಂಡ್ ರೆಸ್ಕ್ಯೂ ತ್ರಿಕರಿಪುರ ಹಾಗೂ ಜಿಲ್ಲಾ ಕ್ರೀಡಾ ಮಂಡಳಿ ಕಾಸರಗೋಡು ಇದರ ನೇತೃತ್ವದಲ್ಲಿ ಆಯೋಜಿಸಿದ ವೈಜ್ಞಾನಿಕ ಈಜು ತರಬೇತಿ ಶಿಬಿರವು ಗಮನಾರ್ಹವಾಗಿತ್ತು. ತ್ರಿಕರಿಪುರ ಫೈರ್ ಅಂಡ್ ರೆಸ್ಕ್ಯೂ ಸ್ಟೇಷನ್ನ ಠಾಣಾಧಿಕಾರಿ ಪ್ರಭಾಕರನ್ KV, ಫೈರ್ ಅಂಡ್ ರೆಸ್ಕ್ಯೂ ಅಧಿಕಾರಿ K ಗೋಪಿ, ಹೋಮ್ ಗಾರ್ಡ್ ಮೋಹನನ್ VP, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಶಿಜು MV ಎಂಬವರ ನೇತೃತ್ವದಲ್ಲಿ ಪುದಿಲೋಟ್ನ ಮಂಜತ್ತೂರು ಕಾವಿಲ್ಕೊಳದಲ್ಲಿ ತರಬೇತಿಯನ್ನು ನೀಡಲಾಯಿತು. ಸುಮಾರು 1 ತಿಂಗಳ ಕಾಲ ನಡೆದ ತರಬೇತಿಯ ಅಂತಿಮ ಹಂತದಲ್ಲಿ ಜಿಲ್ಲಾ ಕ್ರೀಡಾ ಮಂಡಳಿಯ ಉಪಾಧ್ಯಕ್ಷ PP ಅಶೋಕನ್ ತರಬೇತಿ ಶಿಬಿರಕ್ಕೆ ಭೇಟಿ ನೀಡಿದರು. 26 ಮಂದಿ ಹುಡುಗಿಯರು ಮತ್ತು 42 ಮಂದಿ ಹುಡುಗರು ಈಜು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಜೀವ ಉಳಿಸುವ ವಿಧಾನಗಳು, ಜಲ ಸುರಕ್ಷತಾ ತರಗತಿಗಳು, ಫ್ಲೋಟಿಂಗ್ ವಿಧಾನಗಳು ಮುಂತಾದ ಪ್ರಾತ್ಯಕ್ಷಿಕೆ ತರಗತಿಗಳು ಗಮನಾರ್ಹವಾಗಿದ್ದವು. ಶಾಲಾ ಮುಖ್ಯೋಪಾಧ್ಯಾಯಿನಿ T ಕಾಂಚನ, ಇತರ ಶಿಕ್ಷಕರು, PTA, ಮದರ್ PTA ಪದಾಧಿಕಾರಿಗಳ ಸಕ್ರಿಯ ಉಪಸ್ಥಿತಿಯು ಶಿಬಿರದ ಯಶಸ್ಸಿಗೆ ಕಾರಣವಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ತಳಂಗರ ರೇಂಜ್ ಸಭೆ ತೆರ್ವತ್ ಉಬೈದ್ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯಿತು. ಅಬ್ದುಲ್ ರಹಿಮಾನ್ ಮುಸ್ಲಿಯಾರ್ ಉದ್ಘಾಟಿಸಿದರು.
ಸಮಸ್ತ 100ನೇ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಲು ಮದ್ರಸಾ ಆಡಳಿತ ಸಮಿತಿಗಳಿಗೆ ಕರೆ ನೀಡಲಾಯಿತು. ತೆರ್ವತ್ ಉಬೈದ್ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ತಳಂಗರ ರೇಂಜ್ ಸಭೆಯನ್ನು ಅಬ್ದುಲ್ ರೆಹಮಾನ್ ಮುಸ್ಲಿಯಾರ್ ಉದ್ಘಾಟಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಶಿದ್ ಬೆಳ್ಳಿಂಜ ಮುಖ್ಯ ಭಾಷಣ ಮಾಡಿದರು. ತಳಂಗರ ರೇಂಜ್ ಅಧ್ಯಕ್ಷ ಹಸೈನರ್ ಹಾಜಿ ತಳಂಗರ ಅಧ್ಯಕ್ಷತೆ ವಹಿಸಿದ್ದರು. ಟಿಎ ಶಾಫಿ, ಕೆಎಂ ಹನೀಫ್, ಯುಕೆ ಯೂಸುಫ್ ಪುಲಿಕುನ್, ಕೆಎಂ ಅಬ್ದುಲ್ಲಾ, ಅಶ್ರಫ್ ಮರ್ದಾಳ, ಬಶೀರ್ ತಾಲ್ಪನಜೆ, ಕೆಎಂ ಅಬ್ದುಲ್ ನಾಸರ್, ಶಫೀಕ್ ದಾವೂದ್, ಜಿಯಾದ್ ಮಾತನಾಡಿದರು. ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಬಾಂಗೂಡ್ ಸ್ವಾಗತಿಸಿ ಮೊಹಮ್ಮದ್ ವೆಲ್ಕಮ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಚೆರ್ವತ್ತೂರಿನಲ್ಲಿ ಮಲಬಾರ್ ಎಕ್ಸ್ಪ್ರೆಸ್ನಿಂದ ಬಿದ್ದು ಗಂಭೀರ ಸ್ಥಿತಿಯಲ್ಲಿ ಪತ್ತೆಯಾದ ಯುವಕನನ್ನು ರಕ್ಷಿಸಲು ರೈಲ್ವೆ ಪೊಲೀಸರು ನಡೆಸಿದ ಸಕಾಲಿಕ ಮಧ್ಯವಸ್ಥಿಕೆ ಶ್ಲಾಘನೆಗೆ ಅರ್ಹವಾಗಿದೆ. ಕಾഞ്ഞങ്ങാട് ಮುಕೋಡ್ ನಿವಾಸಿ ಅಬ್ದುಲ್ ಜಬೀರ್ನನ್ನಾಗಿದೆ ರೈಲ್ವೆ ಪೊಲೀಸರು ರಕ್ಷಿಸಿರುವುದು. ಕಳೆದ ದಿನ ರಾತ್ರಿ ಚೆರ್ವತ್ತೂರಿನ ಮಡಿಫೈಲ್ನಲ್ಲಿ ಅಪಘಾತ ಸಂಭವಿಸಿದೆ. ಮಂಗಳೂರಿನಿಂದ ತಿರುವನಂತಪುರಕ್ಕೆ ಹೋಗುತ್ತಿದ್ದ ರೈಲಿನ ಬಾಗಿಲಿನ ಸಮೀಪ ನಿಂತು ಪ್ರಯಾಣಿಸುತ್ತಿದ್ದ ಅಬ್ದುಲ್ ಜಾಬೀರ್ ಇದ್ದಕ್ಕಿದ್ದಂತೆಯೇ ಹೊರಗೆ ಎಸೆಯಲ್ಪಟ್ಟಿದ್ದಾರೆ. ಇದನ್ನು ಗಮನಿಸಿದ ಸಹ ಪ್ರಯಾಣಿಕರು ತಕ್ಷಣ ರೈಲಿನಲ್ಲಿದ್ದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸಿಬ್ಬಂದಿ ಈ ಮಾಹಿತಿಯನ್ನು ಚೆರ್ವತ್ತೂರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಮತ್ತು ರೈಲ್ವೆ ಪೊಲೀಸರಿಗೆ ರವಾನಿಸಿದ್ದಾರೆ. ಮಾಹಿತಿ ತಿಳಿದ ಕಾಸರಗೋಡು ರೈಲ್ವೆ ಪೊಲೀಸ್ ಠಾಣೆಯ ಎಸ್ಎಚ್ಒ ರಜಿಕುಮಾರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎಂವಿ, ಸಿವಿಲ್ ಪೊಲೀಸ್ ಅಧಿಕಾರಿ ರಿನಿತ್ ಎಂಬಿವರು, ರೈಲ್ವೆ ಪೊಲೀಸ್ ಜನಮೈತ್ರಿ ಸದಸ್ಯ ಮತ್ತು ಆಟೋ ವರ್ಕರ್ಸ್ ಯೂನಿಯನ್ ಸಿಐಟಿಯು ಚೆರ್ವತ್ತೂರು ರೈಲ್ವೆ ಘಟಕದ ಅಧ್ಯಕ್ಷ ಎಂಪಿ ಮನೋಜ್ ಕುಮಾರ್ ತಕ್ಷಣ ಗಾಯಾಳು ವ್ಯಕ್ತಿಯನ್ನು ಪರಿಯಾರಂ ವೈದ್ಯಕೀಯ ಕಾಲೇಜಿಗೆ ಕರೆದೊಯ್ದು ತುರ್ತು ಚಿಕಿತ್ಸೆಗೆ ದಾಖಲಿಸಿದರು. ತ್ವರಿತ ಚಿಕಿತ್ಸೆಯಿಂದಾಗಿ ಅಬ್ದುಲ್ ಜಾಬೀರ್ ಅವರನ್ನು ರಕ್ಷಿಸಲು ಸಾಧ್ಯವಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಜಾಬೀರ್ ಅವರ ಹೇಳಿಕೆಯನ್ನು ದಾಖಲಿಸಲು ಕಷ್ಟಪಟ್ಟ ರೈಲ್ವೆ ಪೊಲೀಸರು ನಂತರ ಅವರ ಸಂಬಂಧಿಕರನ್ನು ಹುಡುಕುವ ಪ್ರಯತ್ನ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಅವರ ಫೋಟೋ ಮತ್ತು ಇತರ ಮಾಹಿತಿಗಳನ್ನು ಹಂಚಿಕೊಂಡ ನಂತರ ಜಾಬೀರ್ ಅವರ ಕುಟುಂಬವನ್ನು ಕಂಡುಹಿಡಿಯಲಾಗಿದೆ. ಯುವಕನ ಸ್ಥಿತಿ ಗಂಭೀರವಾಗಿದ್ದರಿಂದ ಕಲ್ಲಿಕೋಟೆ ವೈದ್ಯಕೀಯ ಕಾಲೇಜಿಗೆ ಸ್ಥಳಾಂತರಿಸಲಾಗಿದೆ. ಯುವಕನ ಸ್ಥಿತಿ ಈಗಲೂ ಗಂಭೀರವಾಗಿದೆ ಎಂದು ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಮ್ಯುನಿಸ್ಟ್ ಮುಖಂಡ ಹೊಸದುರ್ಗ ಮಂಡಲ ಮಾಜಿ ಶಾಸಕ ಎಂ ನಾರಾಯಣನ್ ನಿಧನ. ಕುಂಬಳೆಯಲ್ಲಿ 20 ವರ್ಷದ ಯುವತಿಯನ್ನು ಆಕೆಯ ಸಂಬಂಧಿಕರು ಕ್ರೂರವಾಗಿ ಥಳಿಸಿದ ಘಟನೆ. ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬದಿಯಡ್ಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ 17 ವರ್ಷದ ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ. ಸಂಬಂಧಿ ವ್ಯಕ್ತಿಯ ಬಂಧನ. ಕೇಬಲ್ ಟಿವಿ ಆಪರೇಟರ್ಗಳ ಮಕ್ಕಳಲ್ಲಿ ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದವರಿಗೆ ಅಭಿನಂದನಾ ಕಾರ್ಯಕ್ರಮ. ಸಿಒಎ ಕಾಸರಗೋಡು ವಲಯ ಸಮಿತಿಯ ಆಶ್ರಯದಲ್ಲಿ. ಮಂಜೇಶ್ವರದ ಸಾರ್ವಜನಿಕ ವಲಯಗಳಲ್ಲಿ ತ್ಯಾಜ್ಯಗಳನ್ನು ಎಸೆಯುತ್ತಿರುವ ಸಮಾಜದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸ್ಥಳೀಯರಿಂದ ಆಗ್ರಹ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.